ಎಲ್ಲರಿಗೂ ಪ್ರೈಸ್ ಅನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಲ್ಲೇ ಸೋತ್ರಪ್ಪ ಈ ದಿನ ನಾವೆಲ್ಲ ನಮ್ಮನ್ನು ರಕ್ಷಿಸಿದ್ದೇವೆ. ಹಾಗೆ ದೇವ್ರೆ, ಇಲ್ಲಿ ಜಾಯಿನ್ ಆಗಿರುವಂತ ಎಲ್ಲರಿಗೂ ನೀವೇ ಮುಟ್ಟಿ ದೇವ್ರೆ, ಈ ಪ್ರಾರ್ಥನೆಯನ್ನು ಇಲ್ಲಿ ಜಾಯಿನ್ ಆಗಿರುವಂತ ಎಲ್ಲರನ್ನು ಮುಟ್ಟಿ ದೇವ್ರೆ, ಸತ್ಯ ಸುವಾರ್ತೆಯನ್ನು ಹಿಡಿದುಕೊಳ್ಳಬೇಕು ದೇವ್ರೆ. ಮಕ್ಕಳೆಲ್ಲರೂ ಜಾಯಿನ್ ಆಗಬೇಕು ದೇವ್ರೆ. ಸುಮಾರು ಜನರು ವಾಕ್ಯ ಎನ್ನುವಾಗ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸಿಕೊಳ್ಳಬೇಕು, ಮುದ್ರೆ ಮಾಡಿಕೊಳ್ಳಬೇಕು ದೇವ್ರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಆಮೇನ್. ಒಂದು ಆದಡೆ ಆಗಿ ದೇವರ ನಮ್ಮನ್ನು ಮಹಿಮೆಪಡಿಸೋಣ. ನನ್ನ ಉಸಿರಿರುವ ಮಾಡುವೆ, ನಾ ಬದುಕಿರುವ ಕೊಂಡಾಡುವೆ. ನನ್ನ ಉಸಿರಿರುವ ಮಾಡುವೆ, ಕೊಂಡಾಡುವೆ. ಎಷ್ಟೊಂದು ಉಪಕಾರ ಈ ನನ್ನಲ್ಲಿ ಮಾಡಿರುವೆ, ನೀ ನನ್ನನ್ನು ಕಲಿತಿರುವೆ. ಎಷ್ಟೊಂದು ಉಪಕಾರ ಈ ನನ್ನಲ್ಲಿ ಮಾಡಿರುವೆ, ಕೃಪೆ ಶಾಶ್ವತವು. ಕೃಪೆ ಶಾಶ್ವತವು. ನಿನಗೆ ನನ್ನ ಆರಾಧನೆ, ಯೇಸುವೇ ನಿನಗೆ ನನ್ನ ಆರಾಧನೆ. ಆಮೆನ್, ಆಮೆನ್, ಆಮೆನ್. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಲ್ಲೇ ಸೋತ್ರಪ್ಪ ಈಗ ನಾವು ವಾಕ್ಯದ ಕಡೆ ನಾವು ಹೋಗುತ್ತಿದ್ದೇವೆ ದೇವ್ರೆ. ಇಲ್ಲಿ ಜಾಯಿನ್ ಆಗಿರುವಂತ ಎಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ನಂಬಿಕೊಳ್ಳಬೇಕು ದೇವ್ರೆ. ಅದು ಸತ್ಯ ವಾಕ್ಯವೆಂದು ಅಂದುಕೊಂಡು ಯುದ್ಧ ಮಾಡಿಕೊಳ್ಳಬೇಕು ದೇವ್ರೆ. ಹಾಗೆ ದೇವ್ರೆ, ನೀವು ನಮ್ಮ ಜೊತೆ ಇದ್ದು ನಡೆಸಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. Amen. Share screen, Pastor. Yes. Thank you. Okay, I'm so happy to see you guys again after 1 week break. So ಒಂದು ವಾರ ಬ್ರೇಕ್ ಕೊಟ್ಟ ಆದ್ಮೇಲೆ ನಿಮ್ಮನ್ನ ಈ ರೀತಿ ನೋಡಲು ಸಂತೋಷವಾಗಿದ್ದೇನೆ. But anyways, we continue to we want the reason for our meeting is to be continuously imprinted with the word of God. So ಈ ಒಂದು ಮೀಟಿಂಗ್ ನ ಉದ್ದೇಶ ದೇವರ ವಾಕ್ಯವನ್ನ ಸತತವಾಗಿ ನಮ್ಮ ಹೃದಯದಲ್ಲಿ ಮುದ್ರೆ ಆಗಬೇಕೆಂಬುದು. And I know many of you are, you know the Bible very well, and the remnants, you read the Bible all the time, but we always have to remind ourselves about the word of God. So ಇಲ್ಲಿರುವಂತ ನೀವು ಪ್ರತಿದಿನ ದೇವರ ವಾಕ್ಯವನ್ನ ಓದ್ತಿದ್ದೀರಾ, ದೇವರ ವಾಕ್ಯದಲ್ಲಿ ಇದ್ದೀರಾ ಅಂತ ನಾನು ನಂಬ್ತೀನಿ.
So this meeting we have is the evidence of rebirth. When we accept Jesus Christ, we are born again. So ನಾವು ಈ ಒಂದು ಪುನರ್ಜನ್ಮದ ಬಗ್ಗೆ ನೋಡ್ತಾ ಇದೀವಿ ಆತ್ಮಿಕವಾಗಿ. ಸೊ ಯಾವಾಗ ನಾವು ಯೇಸುಸ್ವಾಮಿನ ಅಂಗೀಕರಿಸ್ತೀವಿ, ನಾವು ಹೊಸದಾಗಿ ಹುಡ್ತೀವಿ. And the textbook we are doing, this is the 4th meeting in the textbook, and it's very important because we have to know our identity inside of Jesus Christ. 10 ಪಾಠಗಳಲ್ಲಿ ನಾವು 4ನೇ ಪಾಠವನ್ನ ನೋಡ್ತಾ ಇರೋದು. ಈ ಒಂದು ಹೊಸದಾಗಿ ಹುಟ್ಟೋದು ಅನ್ನೋದು 4ನೇ ಪಾಠವಾಗಿದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. So on the screen, we can see the text from the textbook, and it says that we have eternal life through the power of the Holy Spirit when we confess that Jesus is Lord. ಸೊ ಇದನ್ನ ಈ ಒಂದು ಪಾಠ್ಯ ಪುಸ್ತಕದಿಂದ ಮುಖ್ಯವಾದ ವಿಷಯವನ್ನ ತೆಗೆದಿರುವಂತದ್ದು. ಇದೇನ್ ಹೇಳುತ್ತಂದ್ರೆ, ನೀವು ನಿಮ್ಮ ಹೃದಯದಿಂದ ನಂಬುವ ಮತ್ತು ಯೇಸುವನ್ನು ಕರ್ತನೆಂದು ನಿಮ್ಮ ಬಾಯಿಂದ ಒಪ್ಪಿಕೊಳ್ಳುವ ಕ್ಷಣ ಎಂಬುದಾಗಿ. And rebirth means we come out of being a child of the devil and we become a child of God. ಹೊಸದಾಗಿ ಹುಟ್ಟೋದು ಅಂತ ಹೇಳಿದ್ರೆ, ಸೈತಾನನ ಮಕ್ಕಳಾಗಿರುವಂತ ನಾವು ಯೇಸುವನ್ನ ನಂಬೋದ್ರ ಮೂಲಕ ದೇವರ ಮಕ್ಕಳಾಗಿ ಮಾರ್ಪಡೋದು. And your spiritual identity and your spiritual state is very important because even though you are saved, sometimes Satan can still attack us. ಸೊ ನಮ್ಮ ಒಂದು ಆತ್ಮಿಕ ಗುರುತು ಮತ್ತು ಆತ್ಮಿಕ ಅಧಿಕಾರ ತುಂಬಾನೇ ಮುಖ್ಯವಾಗುತ್ತೆ. ನಾವು ಹೊಸದಾಗಿ ಹುಟ್ಟಿದ್ರು ಕೂಡ ಸೈತಾನನು ನಮ್ಮನ್ನ ಮೋಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. So being reborn, yes, it means Satan can never steal our salvation, but Satan still attacks us through our old nature. ನಾವು ಹೊಸದಾಗಿ ಹುಟ್ಟಿದ ಮೇಲೆ ನಮ್ಮ ರಕ್ಷಣೆಯನ್ನ ಸೈತಾನನು ಕದ್ದುಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮನ್ನ ಅವನು ತೊಂದರೆ ಮಾಡ್ತಿರ್ತಾನೆ. So like through our emotions, through our environment, if someone makes us upset, Satan always uses that to drag us further into destruction. ನಮ್ಮ ಒಂದು ಮಾನಸಿಕ ಸ್ಥಿತಿಗಳಿಂದ, ಆಲೋಚನೆಗಳಿಂದ ಸೈತಾನನು ನಮ್ಮನ್ನ ಹಿಂದಕ್ಕೆ ಎಳಿಬೇಕು ಅಂತ ನೋಡ್ತಿರ್ತಾನೆ. But if the remnants, if you know your spiritual identity and your spiritual state is very good, then you don't have to be deceived by the devil. So ಉಳಿದವರಾಗಿರುವಂತ ನೀವು ನಿಮ್ಮ ಆತ್ಮಿಕ ಸ್ಥಿತಿ ಚೆನ್ನಾಗಿರೋದಾದ್ರೆ ಸೈತಾನನಿಂದ ಮೋಸ ಹೋಗೋದು ಅವಶ್ಯಕತೆ ಇರಲ್ಲ. So it's not on the screen there, but in 3rd John, I believe, chapter 1, it says, I hope you are getting on well, just as your soul is getting along well. So 3ನೇ ಯೋಹಾನ 2ನೇ ವಚನದಲ್ಲಿ ಹೇಳುತ್ತೆ, ಒಂದೇ ಅಧ್ಯಾಯ ಇರೋದು, 2ನೇ ವಚನ ಹೇಳುತ್ತೆ, ನೀನು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವ ಹಾಗೆ ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದು ಎಂಬುದಾಗಿ ಹೇಳ್ತಾನೆ. It means if your soul is happy, if your soul is with Jesus Christ, no matter what happens, everything in your life will go well. So ನಿನ್ನ ಆತ್ಮ ದೇವರಲ್ಲಿ ಚೆನ್ನಾಗಿರೋದಾದ್ರೆ ನಿನ್ನ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತೆ. So like the remnants in the Bible, did everything go well for them? No, they had many problems and many incidents. ಬೈಬಲ್ ಅಲ್ಲಿ ಇರುವಂತಹ ಉಳಿದವರ ಬಗ್ಗೆ ನಾವು ನೋಡುವಾಗ ಅವ್ರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಾ ಅಂದ್ರೆ ಇಲ್ಲ, ಅನೇಕ ತೊಂದರೆಗಳು ಎದುರಾಯಿತು. The Bible never promised us that when we are reborn that no problems will come, but when we are reborn, we have a method to overcome our problems. ಬೈಬಲ್ ಅಲ್ಲಿ ಎಲ್ಲೂ ಕೂಡ ಹೇಳಲ್ಪಟ್ಟಿಲ್ಲ ನಾವು ರಕ್ಷಣೆ ಹೊಂದದ ಮೇಲೆ, ಹೊಸದಾಗಿ ಹುಟ್ಟಿದ ಮೇಲೆ ನಮ್ಗೆ ಯಾವ ತೊಂದರೆನೂ ಬರಲ್ಲ ಅಂತ. ಆದ್ರೆ ಬೈಬಲ್ ಇದನ್ನ ಹೇಳೋದೇನಂದ್ರೆ, ನೀವು ರಕ್ಷಣೆ ಹೊಂದದ ಮೇಲೆ ಸಮಸ್ಯೆಗಳನ್ನ ಹೇಗೆ ಜಯಿಸಬಹುದು ಅನ್ನೋದನ್ನ ಹೇಳ್ಕೊಡುತ್ತೆ. So a lot of Christians, they even say that they don't want to be Christian anymore because the problems never stop coming to them. That is incorrect way of thinking. ತುಂಬಾ ಜನ ಕ್ರೈಸ್ತರು ಅವ್ರ ಜೀವನದಲ್ಲಿ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಎದುರಾಗ್ತಿರೋದ್ರಿಂದ ಇನ್ನು ಮೇಲೆ ಅವರು ಕ್ರೈಸ್ತರಾಗಿ ಇರೋದಕ್ಕೆ ಇಷ್ಟಪಡದೆ ಅನೇಕರು ಸಭೆನ ಬಿಟ್ಟು ಹೋಗ್ತಿರೋದನ್ನ ನೋಡ್ತೀವಿ. ಆದ್ರೆ ಅದು ಸರಿಯಾದ ನಂಬಿಕೆ ಅಲ್ಲ. Through the gospel, through the Holy Spirit, we have a power to overcome our problems, power to overcome Satan. So ಕ್ರಿಸ್ತನ ಮೂಲಕ, ಸುವಾರ್ತೆಯ ಮೂಲಕ ಸೈತಾನನನ್ನ ಮತ್ತು ಎಲ್ಲ ಸಮಸ್ಯೆಗಳನ್ನ ಜಯಿಸುವಂತಹ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. So Bible verse on the screen, Romans 10:9-10. Let's read. ರೋಮ 10:9-10 ಸ್ಕ್ರೀನ್ ಮೇಲೇನೆ ಇದೆ, ಓದೋಣ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸ್ತಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆಮೆನ್.
Amen. So the Bible keeps talking about our faith, what kind of faith we have, what kind of faith we have in our heart, faith in Jesus Christ. So ನಾವು ನಮ್ಮ ಹೃದಯದಲ್ಲಿ ಎಂತ ನಂಬಿಕೆಯನ್ನ ಹೊಂದಿದ್ದೇವೆ, ಕ್ರಿಸ್ತನಲ್ಲಿ ಎಂತ ನಂಬಿಕೆಯನ್ನು ಹೊಂದಿದ್ದೇವೆ ಅನ್ನೋದು ಮುಖ್ಯವಾಗುತ್ತೆ. God never said that I will use you because you are great or you're so smart or you're very good in school. God says he uses the one who has true faith. ನೀವು ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಕೆಲಸಗಳಲ್ಲಿ ನೀವು ತುಂಬಾ ಬುದ್ಧಿವಂತರು, ಚೆನ್ನಾಗಿ ಓದ್ತಿದ್ದೀರಾ ಅಲ್ಲ, ಅಥವಾ ನೀವು ಒಳ್ಳೆ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿ ನಿಮ್ಮನ್ನ ಉಪಯೋಗಿಸ್ತೀನಿ ಅಂತ ಹೇಳಲಿಲ್ಲ. ಆದ್ರೆ ನಿಮ್ಮಲ್ಲಿ ಆತ ಕ್ರಿಸ್ತನಲ್ಲಿ ನಂಬಿಕೆ ಹೊಂದಿರೋದ್ರಿಂದ ದೇವರು ಉಪಯೋಗಿಸ್ತಾನೆ. That's why we always pray for the remnants to be the spiritual summit first. If you are the spiritual summit, everything else will follow for you. ಅದಕ್ಕಾಗಿನೇ ಉಳಿದವರು ಮೊದಲು ಆತ್ಮಿಕ ಶಿಖರವಾಗಿ ಮಾರ್ಪಡಬೇಕು. ಯಾವಾಗ ಅವರು ಆತ್ಮಿಕ ಶಿಖರವಾಗಿ ಮಾರ್ಪಡ್ತಾರೋ ಮಿಕ್ಕಿದೆಲ್ಲವೂ ಕೂಡ ಅವರ ಹಿಂದೆ ಬರುತ್ತದೆ. But if you're not the spiritual summit and you do very good in your studies or you're a very good person, that cannot overcome the power of Satan. ಒಂದು ವೇಳೆ ನಾವು ಆತ್ಮಿಕ ಶಿಖರವಾಗಿ ಮಾರ್ಪಡದೆ ಬೇರೆ ಎಲ್ಲದರಲ್ಲೂ ಎಷ್ಟೇ ಚೆನ್ನಾಗಿದ್ರು ಕೂಡ ಸೈತಾನನ ಜಯಿಸ್ಲಿಕ್ಕೆ ಆಗುವುದಿಲ್ಲ. But like the remnants in the Bible, like Moses, Joseph, King David, they were the spiritual summit. So they had power to overcome all of their problems. ಸತ್ಯವೇದದಲ್ಲಿ ಯೆಹೋಶುವ, ಯೋಸೆಫ, ಮೋಶೆ, ದಾನಿಯೇಲ, ಸಮುವೇಲ, ದಾವಿದ ಇವರೆಲ್ಲರೂ ಕೂಡ ಆತ್ಮಿಕ ಶಿಖರಗಳಾಗಿದ್ರು. ಹಾಗಾಗಿನೇ ಎಲ್ಲವನ್ನ ಜಯಿಸೋದಕ್ಕೆ ಸಾಧ್ಯವಾಯಿತು. Because they had great faith. They really believed the word of God is so true. God promised that he will always be with me, never leave me. ಅವರೆಲ್ಲರೂ ಕೂಡ ದೇವರಲ್ಲಿ ಎಷ್ಟು ನಂಬಿಕೆ ಹೊಂದಿದ್ರು ಅಂತ ಹೇಳಿದ್ರೆ, ದೇವ್ರು ನಮ್ ಜೊತೆ ಇದ್ದಾರೆ, ಆತನು ನಮ್ಮನ್ನ ಎಂದಿಗೂ ಕೂಡ ದೂರ ಮಾಡಲ್ಲ ಎಂಬ ನಂಬಿಕೆಯನ್ನು ಹೊಂದಿದ್ರು. So what is the reason for us to believe in Jesus Christ? God called us to save other people as well. ನಾವು ಯೇಸು ಕ್ರಿಸ್ತನಲ್ಲಿ ನಂಬಿರೋದಕ್ಕೆ ಏನಕ್ಕೆ, ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಇತರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ. Not just a salvation to enjoy for yourself and live a very nice life, eat well. Anyone can do that. Even non-believer can live very well. ನಾವು ರಕ್ಷಣೆ ಹೊಂದಿದ ಮೇಲೆ ಚೆನ್ನಾಗಿ ದೇವರಲ್ಲಿ ಇದ್ಕೊಂಡು ತಿನ್ಕೊಂಡು ಚೆನ್ನಾಗಿ ಜೀವನ ಮಾಡೋದು ಮಾತ್ರ ಅಲ್ಲ, ಅದು ಅನ್ಯ ಜನರು ಕೂಡ ಮಾಡ್ತಾರೆ. So the reason for our faith, like the motive behind our faith, is very important. So ನಮ್ಮ ನಂಬಿಕೆಗೆ ಆಧಾರ, ನಮ್ಮ ನಂಬಿಕೆಗೆ ಉದ್ದೇಶ ತುಂಬಾ ಮುಖ್ಯವಾಗುತ್ತೆ. On the screen it says there that some people, they have a motive to make their own disciples, they want to make their own followers, or they want to build like a big church for themselves. ಇಲ್ಲಿ ಸ್ಕ್ರೀನ್ ಮೇಲೆ ನಾವು ನೋಡುವಾಗೆ ನಾವು ಶಿಷ್ಯರನ್ನ ಬೆಳೆಸುವಾಗ ಫಲಗಳನ್ನು ಹೊಂದಲು ನಮ್ಮದೇ ಆದ ಉದ್ದೇಶಗಳನ್ನು ಹೊಂದಿರಬಾರದು ಅಂತ ಹೇಳಿ, ಅಂದ್ರೆ ದೊಡ್ಡ ಸಭೆ ಇರಬೇಕು, ದೊಡ್ಡ ಕೂಟ ಇರಬೇಕು, ನಾನೊಂದು ದೊಡ್ಡ ಸೇವಕನಾಗಿ ಮಾರ್ಪಡಬೇಕು ಅನ್ನುವಂತ ಉದ್ದೇಶಗಳಿರಬಾರದು. Unfortunately, there are even some pastors like that. Some pastors, they have their own motive to build a church and get a lot of money from the disciples. ಅನೇಕರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ದೊಡ್ಡ ಚರ್ಚ್ ಕಟ್ಟಬೇಕು, ದೊಡ್ಡ ಕೂಟನ ಸೇರ್ಸ್ಕೋಬೇಕು, ಹಾಗಾದ್ರೆ ತುಂಬಾ ಹಣವನ್ನ ನಾನು ಹೊಂದ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾರೆ. But what we truly have to hold on to is to raise the true disciples of Christ and give them the correct word of God. ಆದ್ರೆ ನಾವು ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸರಿಯಾದ ವಾಕ್ಯವನ್ನ ಹಿಡ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ಶಿಷ್ಯರನ್ನ ಬೆಳೆಸಬೇಕು. So what it means is, like some remnants, they want to go to church to make friends or to play with their friends. So ಕೆಲವರು ಏನ್ ಮಾಡ್ತಾರೆ ಉಳಿದವರು ಅಂದ್ರೆ, ಅವರ ಒಂದು ಸ್ನೇಹಿತರ ಜೊತೆ ಹೋಗಿ ಆಟ ಆಡೋದಕ್ಕೆ ಯೋಚನೆ ಮಾಡ್ತಾರೆ. And sometimes you might invite your friend from school. You might say, come to church, we can play, we can have a lot of fun. So ಉಳಿದವರಾಗಿರುವಂತ ನೀವು ಅವ್ರ ಜೊತೆ ಆಟ ಆಡೋದ್ರಲ್ಲಾಗ್ಲಿ ಅಥವಾ ಅವರನ್ನ ಸಭೆಗೆ ಕರ್ಕೊಂಡು ಹೋಗೋದಕ್ಕೆ ನೀವು ಅವ್ರಿಗೆ ಹೇಳಬೇಕು. There's nothing wrong with that, but the first thing you have to think about is you have to give your friend the true gospel in your church. So ನೀನ್ ಏನೇ ಮಾಡಿದ್ರು ಕೂಡ ಒಂದು ಮನಸ್ಸಲ್ಲಿ ಇರಬೇಕು, ನಾನು ಸತ್ಯ ಸುವಾರ್ತೆಯನ್ನ ನನ್ನ ಸ್ನೇಹಿತರಿಗೆ ಹೇಳಬೇಕು ಅನ್ನೋ ಉದ್ದೇಶ ಹೊಂದಿರಬೇಕು. So why do I have to invite my friends? Why do I have to tell them about Jesus Christ so they can have the power to overcome Satan as well? So ಯಾಕೆ ನೀನು ಸುವಾರ್ತೆನ ಹೇಳಬೇಕು, ಯಾಕೆ ನೀನು ಅವ್ರನ್ನ ರಕ್ಷಿಸಬೇಕು ಅಂದ್ರೆ, ಅವ್ರ ಆತ್ಮ ರಕ್ಷಣೆ ಹೊಂದಿ ಅವರು ಕೂಡ ಸೈತಾನನ ಜಯಿಸುವಂತ ಶಕ್ತಿಯನ್ನು ಹೊಂದ್ಕೋಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿರ್ಬೇಕು. And actually, there are many times where we can't help our friends. Our friends have a big problem. But if they have Jesus Christ, then they can find all the solutions for their problem. ನಮ್ಮ ಸ್ನೇಹಿತರಿಗೆ ಅನೇಕ ಸಮಸ್ಯೆಗಳು ಇರಬಹುದು,
ಅವ್ರಿಗೆ ನಾವು ಎಲ್ಲಾ ಸಮಯದಲ್ಲೂ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸುವಾರ್ತೆ ಸಾರಿದ್ರೆ ಆ ಸುವಾರ್ತೆಯ ಬಲದಿಂದಲೇ ಅವರೆಲ್ಲವನ್ನ ಜಯಿಸ್ತಾರೆ. So first, we have to really think about giving our friend to be reborn inside of Christ as well. ಸೊ ನಾವು ನಮ್ಮ ಸ್ನೇಹಿತರಿಗೆ ಎಂತ ಒಂದು ಸುವಾರ್ತೆನ ಕೊಡಬೇಕು ಅಂದ್ರೆ ಮೊದಲನೇ ಪಾಯಿಂಟ್ ಹೇಳುತ್ತೆ ಪುನರ್ಜನ್ಮದ ಫಲಿತಾಂಶಗಳಂತ ಹೇಳಿ. ಅಂದ್ರೆ ಪುನರ್ಜನ್ಮ ಹೊಂದುವಂತ ಹೊಸದಾಗಿ ಹುಟ್ಟುವಂತ ಸಂದೇಶವನ್ನು ಕೊಡಬೇಕು. So there is a result of rebirth. Number one, we receive new life. ಸೊ ಆ ಒಂದು ಪುನರ್ಜನ್ಮದ ಫಲಿತಾಂಶಗಳು ಏನು ಅಂತ ನೋಡುವಾಗ ಮೊದಲನೇದಾಗಿ ಹೊಸ ಜೀವನವನ್ನ ಪಡೆದವರು ಎಂಬುದಾಗಿ ನೋಡಿ. In John 5:24, it says, "Whoever believes and hears my word has eternal life and crossed over from death to life." ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ. And actually, it's very scary to live with being a child of the devil and with the background of hell. ನಿಜವಾಗ್ಲೂ ಸೈತಾನನ ಮಕ್ಕಳಾಗಿ ನರಕದ ಹಿನ್ನೆಲೆಯಲ್ಲಿ ಜೀವಿಸೋದು ತುಂಬಾ ಭಯಂಕರವಾದದ್ದು. The Bible says they live in this world like a living hell. Problems always come to them. They can never be happy. And when they die, they have to go to eternal hell. ಅವರು ಸತ್ತು ನರಕಕ್ಕೆ ಹೋಗಕ್ ಮುಂಚೆ ಈ ಲೋಕದಲ್ಲಿ ಬದುಕಿರುವಾಗಲೇ ನರಕದಲ್ಲಿ ಬದುಕ್ದಂಗೆ ಬದುಕ್ತಾನೆ ಇರ್ತಾರೆ. ಸತ್ ಮೇಲೆ ನಿಜವಾದ ನರಕಕ್ಕೆ ಹೋಗ್ತಾರೆ. And what is one of the main reasons why people do idol worship? It's because they can't find a solution to their pain and suffering in this world. ಸೊ ತುಂಬಾ ಜನ ಯಾಕೆ ಜಯಿಸಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗಿರುವಂತ ನೋವು ಸಮಸ್ಯೆಗಳಿಂದ ಹೊರಗಡೆ ಬರಕ್ ಆಗ್ತಿಲ್ಲ. They want to bow down to something. They want to pray to some God, but they don't know who the true God is. So they build an idol and they bow down to the idol. ಸೊ ಅವರು ಆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಆ ವಿಗ್ರಹಗಳ ಶಕ್ತಿ ಏನು, ವಿಗ್ರಹಗಳ ಸತ್ಯ ಏನು ಅಂತ ತಿಳಿಯದೇನೆ ಅವುಗಳಿಗೆ ಪೂಜೆ ಮಾಡ್ತಿರ್ತಾರೆ. So this is a result of belonging to the devil and living with the background of hell. ಸೊ ಇದು ವಿಗ್ರಹಾರಾಧನೆಯ ಹಿನ್ನೆಲೆ, ಒಂದು ವಿಗ್ರಹಗಳಿಗೆ ಅಡ್ಡ ಬೀಳುವುದರ ಒಂದು ಫಲಿತಾಂಶವಾಗಿದೆ. But the Bible says we receive a new life. So we don't have to bow down to idols. We don't have to fall into our problems. We have a new life with Jesus. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಯೇಸುವನ್ನ ನಂಬದ ಮೇಲೆ ನಾವು ಹೊಸದಾಗಿ ಹುಡ್ತೇವೆ, ಹೊಸ ಜೀವವನ್ನ ನಾವು ಹೊಂದಿಕೊಳ್ತೇವೆ. ಹಾಗಾಗಿ ನಾವು ಯಾವುದೇ ವಿಗ್ರಹಗಳಿಗೆ ಅಡ್ಡ ಬೀಳುವ ಅವಶ್ಯಕತೆ ಇಲ್ಲ. And number two, it says they received a new mind and heart. ಮತ್ತೆ ಹೊಸದಾಗಿ ಹುಟ್ಟುವುದರ ಒಂದು ಎರಡನೇ ಫಲಿತಾಂಶ ಏನು ಅಂದ್ರೆ ಹೊಸ ಮನಸ್ಸು ಮತ್ತು ಹೃದಯವನ್ನ ಅವರು ಪಡ್ಕೊಳ್ತಾರೆ. So in Ezekiel 11:19, it says that I will give them an undivided heart and put a new spirit in them. ಸೊ ಇಲ್ಲಿ ಯೆಹೆಜ್ಕೇಲ 11ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳುತ್ತೆ, ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನೆಂಬುದಾಗಿ. And removed the heart of stone. A lot of people, they have an anger in their heart all the time. ಅನೇಕರಲ್ಲಿ ಆ ಒಂದು ಕಲ್ಲಿನಂತಹ ಹೃದಯವನ್ನು ಹೊಂದಿರ್ತಾರೆ, ಅಂದ್ರೆ ಯಾವಾಗ್ಲೂ ಕೋಪ ಉಳ್ಳವರಾಗಿರ್ತಾರೆ. And Satan always uses our emotions to give us scars. And if someone does something to us, sometimes we feel like we can't forgive them. ಸೊ ಸೈತಾನನ ಅನೇಕ ಸಲ ನಮ್ಮ ಭಾವನೆಗಳನ್ನ ಉಪಯೋಗಿಸಿ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಇತರರ ಮೇಲೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವಂತೆ ಮಾಡ್ತಾನೆ. And when your heart is like a stone, the word of God can't enter. No matter how much someone preaches the gospel to you, you feel like you don't want to listen. ನಿನ್ನ ಹೃದಯ ಕಲ್ಲಿನಂತೆ ಆಗ್ಬಿಟ್ರೆ ಯಾರು ಏನ್ ಹೇಳಿದ್ರು ಕೇಳಲ್ಲ, ಅದರಲ್ಲೂ ದೇವರ ವಾಕ್ಯವು ಕೂಡ ನೀನು ಕೇಳೋದಕ್ಕೆ ಸಿದ್ಧ ಇರಲ್ಲ. So that's the work of the devil. Satan is blocking these people from hearing the gospel. He gives them a lot of scars and makes their heart like a stone. ಸೊ ಯಾರಿಗೆ ದೇವರ ವಾಕ್ಯವನ್ನ ಕೇಳೋ ಮನಸ್ಸಿರೋದಿಲ್ವೋ ಅವರ ಹೃದಯಗಳನ್ನ ಸೈತಾನ ಕಲ್ಲಿನಂತೆ ಮಾಡಿರ್ತಾನೆ. ಅದಕ್ಕಾಗಿನೇ ಅವ್ರಿಗೆ ದೇವರ ವಾಕ್ಯ ಕೇಳೋದಕ್ಕೆ ಇಷ್ಟ ಆಗಲ್ಲ. But the Bible says through Jesus, they can receive a heart of flesh. So like flesh is very soft and the word of God can enter into their heart. ಆದ್ರೆ ದೇವರ ವಾಕ್ಯ ಹೇಳುತ್ತೆ ಅವರು ಒಂದು ಮಾಂಸದ ಹೃದಯವನ್ನ, ಮಾಂಸದ ಒಂದು ಮನಸ್ಸನ್ನ ಹೊಂದಿರ್ತಾರೆ ಅಂತ. ಕಲ್ಲಿನದ್ದಲ್ಲ, ಅದು ಮೃದುವಾದ ಮನಸ್ಸನ್ನ ಹೊಂದುತ್ತಾರೆ. So this is a result of being born again, and many non-believers, they have a lot of scars that they hold in their heart. ಸೊ ಹಾಗಾಗಿ ಇದು ಹೊಸದಾಗಿ ಹುಟ್ಟುವುದರ ಫಲಿತಾಂಶವಾಗಿದೆ. ಇನ್ನು ಅನೇಕ ಅವಿಶ್ವಾಸಿಗಳು ಅವರ ಹೃದಯಗಳಲ್ಲಿ ಅನೇಕ ರೀತಿಯಾದ ಗಾಯಗಳನ್ನ ಹೊಂದಿದ್ದಾರೆ.
So remnants, you have to really prepare yourself. You have to explain to them how this is the work of the devil. ಹಾಗಾಗಿ ಆ ಅನ್ಯ ಜನರಿಗೆ ಸುವಾರ್ತೆ ತಿಳಿಯದೇ ಇರೋರಿಗೆ ನೀನು ಅದರ ವಿಷಯವನ್ನ ಸರಿಯಾಗಿ ಬಿಡಿಸಿ ಹೇಳಬೇಕು. You have to be able to explain that the devil wants to destroy humankind and he never wants us to have a chance to meet God again. ಅದಕ್ಕೆ ನೀನು ಅವ್ರಿಗೆ ಹೇಳ್ಬೇಕಾಗಿರೋದು, ಸೈತಾನನು ನಿನ್ನನ್ನ ಯಾಮಾರಿಸಿ ನೀನು ದೇವರನ್ನ, ನಿನ್ನ ಸೃಷ್ಟಿಕರ್ತನನ್ನ ಸಂಧಿಸಬಾರದು ಅಂತ ಹೇಳಿ ಅವನು ಪ್ರಯತ್ನ ಮಾಡ್ತಿದ್ದಾನೆ ಅಂತ ಹೇಳಿ ಹೇಳ್ಬೇಕು. So this is how God is preparing us to save other people. And when we do this, we can receive a lot of healing for ourselves as well. ಸೊ ಈ ರೀತಿಯಾಗಿ ನಾವು ಅನೇಕರಿಗೆ ಸಹಾಯ ಮಾಡಬೇಕು, ಅನೇಕರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಅಂತಾನೆ ದೇವ್ರು ನಮ್ಮನ್ನ ಈ ರೀತಿಯಾಗಿ ಸಿದ್ಧ ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ನಾವು ಸಿದ್ಧರಾಗಬೇಕು. And actually on 2 it says they received a new mind as well. So before our mind was corrupt, we can't think straight because the devil is continuously attacking us. ಸೊ ಇಲ್ಲಿ ಎರಡನೇದ್ರಲ್ಲೇ ಹೊಸ ಮನಸ್ಸನ್ನ ದೇವ್ರು ಕೊಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಮೊದಲಿದ್ದಂತ ಹಳೆ ಮನಸ್ಸು ಏನಂದ್ರೆ ದೇವ್ರನ್ನ ಭೇಟಿ ಆಗ್ಬೇಕಂತಾನೋ ದೇವರ ವಿಷಯಗಳನ್ನ ಕೇಳ್ಬೇಕು ಅಂತಾನೋ ಇರ್ತಿರ್ಲಿಲ್ಲ. That's why the children of the devil, they all have mental problems. ಹಾಗಾಗಿನೇ ಸೈತಾನನ ಮಕ್ಕಳಿಗೆ ಮಾನಸಿಕ ಸಮಸ್ಯೆಗಳಿತ್ತು. And you can see it everywhere around the world, especially in countries like America. There's a lot of violence there. ಅನೇಕ ದೇಶಗಳಲ್ಲಿ ನಾವು ನೋಡಬಹುದು, ಅದರಲ್ಲೂ ಮುಖ್ಯವಾಗಿ ಅಮೆರಿಕದಂತ ದೇಶದಲ್ಲಿ ನೋಡಿದ್ರೆ ಅನೇಕ ಒಂದು ವಿಪತ್ತುಗಳಲ್ಲಿ ಸಂಭವಿಸ್ತಾ ಇದೆ. There are a lot of people, they just shooting in schools or they even kill their own family members. That is how Satan has entered their mind. ಆ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಅಮೆರಿಕದಲ್ಲಿ ಇದ್ದಂತ ಯವನಸ್ಥರು ಯಾವ ರೀತಿ ಬದಲಾಗ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಸ್ವಂತ ಮನೆಯವ್ರನ್ನೇ ಸಾಯಿಸ್ಬಿಡ್ತಾ ಇದ್ದಾರೆ, ಅಥವಾ ಸ್ಕೂಲು ಕಾಲೇಜುಗಳಲ್ಲಿ ಗನ್ಗಳು ತಗೊಂಡೋಗಿ ಅವ್ರಿಗೆ ಆಗದೆ ಇರೋರನ್ನ ಸುಟ್ಟು ಬಿಡ್ತಿರೋದನ್ನ ನಾವು ನೋಡ್ತಿರ್ತೀವಿ. And Bible says it's not just something that happens one day all of a sudden. It's something that has been happening for long ages. Satan has been working in them since they were young. ಸೊ ಇದೇನೋ ಒಂದೆರಡು ದಿನದಲ್ಲಿ ಅವರ ಹೃದಯಗಳಲ್ಲಿ ಆಗುವಂತ ಬದಲಾವಣೆ ಅಂತ ಅಲ್ಲ, ಅದು ಸೈತಾನನು ಅನೇಕ ದಿನಗಳಿಂದ ಇದನ್ನ ಮಾಡ್ತಾ ಬರ್ತಾ ಇದ್ದಾನೆ. So this work of the devil sometimes can't just be broken down in one day. We have to continuously preach the gospel to that person. ಸೊ ಕೆಲವರ ಜೀವನದಲ್ಲಿ ಬೇಗನೆ ಅದು ಬದಲಾವಣೆ ಆಗಲ್ಲ, ಸೈತಾನನ ಕಾರ್ಯಗಳು ಮುರಿಯಲ್ಪಡಲ್ಲ. ಹಾಗಾಗಿ ಸತತವಾಗಿ ನಾವು ಅವ್ರಿಗೆ ಸುವಾರ್ತೆಯನ್ನ ಹೇಳ್ತಾ ಇರ್ಬೇಕು. But if they are really the prepared disciple, then you will see the great work of the Holy Spirit and you can see them changing. ಸೊ ನಿಜವಾಗ್ಲೂ ದೇವರ ಶಿಷ್ಯರಾಗಿದ್ರೆ ನೀನು ಹೇಳುವಂತ ವಾಕ್ಯದ ಮೂಲಕ ಅವ್ರು ಬದಲಾಗ್ತಿರೋದನ್ನ ನೀನು ಗಮನಿಸಬಹುದು. So number 3, it says we receive a new father. So before we belong to our father, the devil. That's John 8:44. ಸೊ ಇಲ್ಲಿ ಪುನರ್ಜನ್ಮದ 3ನೇ ಫಲಿತಾಂಶ ಏನು ಅಂತ ಹೇಳಿದ್ರೆ ಹೊಸ ತಂದೆ ಅಂತ ಹೇಳಿ. ಸೊ ಮೊದಲ ತಂದೆ ಯಾರಾಗಿದ್ರು ನಮ್ಗೆ ಅಂದ್ರೆ ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 44ನೇ ವಚನದಲ್ಲಿ ಹೇಳುತ್ತೆ, ಸೈತಾನನು ನಮ್ಮ ತಂದೆ ಆಗಿದ್ರೆ ಎಂಬುದಾಗಿ. And John 8:44, it says you belong to your father, the devil. You want to carry out your father's desires. ಯೋಹಾನ್ ಸುವಾರ್ತೆ 8:44ರಲ್ಲಿ ನಾವು ನೋಡ್ತೇವೆ, ಸೈತಾನು ನಿಮ್ಮ ತಂದೆಯ ಕೆಲಸಗಳನ್ನ ನೆರವೇರಿಸೋದ್ರಲ್ಲಿ ನೀನು ತೊಡಗಿದೆಯಾ ಎಂಬುದಾಗಿ. What it means is they have no power. They can't resist the devil's dragging them everywhere. ಆ ಸೈತಾನನ ಮಕ್ಕಳಾಗಿರೋರು ಸೈತಾನ ಎದುರಿಸೋದಕ್ಕೋ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಅವನು ಸೈತಾನ ಹೇಳೋ ಹಾಗೆ ಅವ್ರು ನಡ್ಕೊಳ್ತಿರ್ತಾರೆ. And even if they think, some people, they think that they're praying to God, but if they belong to the devil, they're actually praying to devil. ಕೆಲವರು ಅನ್ಕೊಳ್ತಾರೆ ನಾವು ದೇವ್ರನ್ನ ಪೂಜೆ ಮಾಡ್ತಿದೀವಿ, ಪ್ರಾರ್ಥನೆ ಮಾಡ್ತಿದೀವಿ ಅಂತ. ಆದ್ರೆ ಅವರು ಪ್ರಾರ್ಥನೆ ಮಾಡ್ತಿರೋದೆಲ್ಲವೂ ಕೂಡ ಸೈತಾನನಿಗೆ. So in Romans, it says that the spirit you receive does not make you a slave, so you live in fear again. Rather, the spirit you receive brought about your adoption to sonship. ಆದ್ರೆ ಇಲ್ಲಿ ರೋಮಾಪುರ 8:14-15 ವಚನವನ್ನ ನೋಡುವಾಗ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವನ ಹೊಂದಿದವರಲ್ಲ, ಮಗನ ಭಾವನ ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ ಎಂಬುದಾಗಿ. Amen. So in the past, we slaved to the devil. The devil drags us around everywhere. We have no power to come out of the devil's power. ಸೊ ಮೊದಲು ನಾವು ಸೈತಾನನ ಮಕ್ಕಳಾಗಿದ್ವಿ. ಹಾಗಾಗಿ ಸೈತಾನಿಗೆ ಇಷ್ಟವಾದಂತ ರೀತಿಯಲ್ಲಿ ಬಳಸ್ಕೊಳ್ತಿದ್ದ, ನಡೆಸ್ತಾ ಇದ್ದ. ಅವನಿಂದ ಹೊರಗಡೆ ಬರೋದಕ್ಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. But we have a new father now, our Father in heaven. We can cry out to him, Abba, Father. ಆದ್ರೆ ಈಗ ನಮಗೆ ಹೊಸ ತಂದೆ ಇದ್ದಾರೆ, ಅವರೇ ನಿಜವಾದ ತಂದೆ. ಹಾಗಾಗಿ ಆ ತಂದೆಯನ್ನ ನಾವು ಅಪ್ಪ ತಂದೆಯೇ ಎಂದು ಕೂಗ್ತೇವೆ.
So remnants, you have to really know who your true father is. Your father is in heaven. Your father in heaven can do anything for you. ಹಾಗಾಗಿ ಇಲ್ಲಿರುವಂತ ಎಲ್ಲ ಉಳಿದವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ನಿಮ್ಮ ತಂದೆ, ಹೊಸ ತಂದೆ ಬಂದು ಪರಲೋಕದಲ್ಲಿರುವಂತ ದೇವರಾಗಿದ್ದಾರೆ. ಆ ದೇವರಾದ ತಂದೆ ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಿದ್ದಾರೆ. When you're scared, if you feel weak or you have unbelief, you have to pray to your father in heaven to help you. ನಿಮ್ಮಲ್ಲಿ ಬಲಹೀನತೆಗಳಿರುವಾಗ, ಭಯ ಇರುವಾಗ, ಕೆಲವು ವಿಷಯಗಳಲ್ಲಿ ಚಿಂತಿತರಾಗಿರುವಾಗ ಪರಲೋಕದಲ್ಲಿ ನಿಮಗೋಸ್ಕರ ತಂದೆ ಇದ್ದಾರೆ ಅಂತ ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡಬೇಕು. And this Bible says that our Father in heaven, he wants to do everything for his children. But because we never pray, we can never receive anything. ಪರಲೋಕದಲ್ಲಿರುವಂತ ನಮ್ಮ ತಂದೆ ನಮಗೋಸ್ಕರ ಎಲ್ಲವನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡದಿರೋ ಕಾರಣ ದೇವರು ನಮಗೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. So remnants, never forget, always pray to our Father in heaven. You have a Father in heaven that can do anything. ಹಾಗಾಗಿ ಉಳಿದವರೇ ನೀವೆಲ್ಲರೂ ನೆನಪಿಸಿಕೋಬೇಕಾಗಿರೋದು ಏನಂದ್ರೆ, ನಿಮಗೆ ಪರಲೋಕದಲ್ಲಿ ತಂದೆ ಇದ್ದಾರೆ. ಆ ತಂದೆಗೆ ನಿಮಗೆ ಏನೇ ಸಮಸ್ಯೆ ಇದ್ರು ಕೂಡ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಆತನು ನಿಮಗೋಸ್ಕರ ಎಲ್ಲವನ್ನ ಮಾಡ್ತಾರೆ. And number 4, we have new brothers and sisters. When we are reborn in Christ, we have spiritual brothers and sisters. ಪುನರ್ಜನ್ಮದ 4ನೇ ಫಲಿತಾಂಶ ಏನು ಅಂತ ಹೇಳಿದ್ರೆ, ನಾವು ಹೊಸದಾಗಿ ಹುಟ್ಟಿದ ಮೇಲೆ ನಮಗೆ ಹೊಸ ಸಹೋದರರು ಮತ್ತು ಸಹೋದರಿಯರು ಇರ್ತಾರೆ. So we have physical brother and sister like Joshua, Jessica, Shrishti and Shreya. ನಮಗೆ ಶಾರೀರಿಕವಾದಂತಹ ಅಣ್ಣ ತಮ್ಮಂದ್ರು ಇರ್ತಾರೆ. ಉದಾಹರಣೆಗೆ ಈಗ ಜಾಶುವಾ, ಜೆಸಿಕಾ ಇರೋ ಹಾಗೆ, ಶ್ರೇಯು, ಸೃಷ್ಟಿ ಇರೋ ಹಾಗೆ. But in the gospel, we have gospel brothers and sisters. That is our church members, the people with Jesus Christ as well. ಆದ್ರೆ ಈ ಆತ್ಮಿಕ ಸಹೋದರರು ಸಹೋದರಿಯರು ಇರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ರಕ್ಷಣೆ ಹೊಂದಿರುವವರು, ಸಭೆಯಲ್ಲಿ ಇರುವವರು. So actually, our spiritual brothers and sisters are very precious, and we have to really look at them and think that they are precious children of God. ಸೊ ಈ ಶಾರೀರಿಕವಾದ ಸಹೋದರ ಸಹೋದರಿಯರಿಗಿಂತ ಆತ್ಮಿಕವಾದ ಸಹೋದರ ಸಹೋದರಿಯರು ತುಂಬಾ ಮುಖ್ಯ ಅಂತ ನಾವು ಪರಿಗಣಿಸಬೇಕು. And sometimes there can be conflicts in the church. You and your friend from church, you can have a fight and you don't want to talk to each other anymore. ಒಂದು ವೇಳೆ ನಿಮ್ಮ ಸಭೆಯಲ್ಲಿ ಕೆಲವ್ರ ಜೊತೆಗೆ ನೀವು ಜಗಳ ಆಡಿರ್ಬೋದು, ಅವ್ರ ಜೊತೆ ನೀವು ಎಂದಿಗೂ ಮಾತನಾಡದೆ ಇರಬೇಕು ಅಂತ ಯೋಚನೆ ಮಾಡಿರ್ಬೋದು. But with the spiritual eyes, we really have to forgive and embrace each other all the time because we are one body inside of Christ. ಆದ್ರೆ ಆತ್ಮಿಕ ಕಣ್ಣುಗಳನ್ನ ತೆರೆದವರಾಗಿ ನಾವು ನಮ್ಮ ಸಹೋದರಿಯರನ್ನ ಕ್ಷಮಿಸಬೇಕಾಗಿದೆ. And they are your brothers and sisters, your church family, to do world evangelization together. ಆ ಒಂದು ಆತ್ಮಿಕ ಸಹೋದರ ಸಹೋದರಿಯರು ನಿನ್ನ ಜೊತೆ ಇರುವವರಾಗಿದ್ದಾರೆ. ಅವರ ಜೊತೆ ಇದ್ದುಕೊಂಡು ನೀನು ಲೋಕ ಸುವಾರ್ತೆಗಳನ್ನು ಮಾಡುವಂತಹ ಒಂದು ಮಾರ್ಗದಲ್ಲಿ ಇದೆಯಾ? There are many times we have to forgive, we have to yield, and we have to understand each other. ಅನೇಕ ಸಲ ನಮ್ಮ ಜೊತೆಲಿರುವಂತಹ ಆತ್ಮಿಕ ಸಹೋದರ ಸಹೋದರಿಯರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಕ್ಷಮಿಸಬೇಕಾಗುತ್ತೆ, ಅವ್ರ ಜೊತೆಲಿ ಇರ್ಬೇಕಾಗುತ್ತೆ. And the screen, it says we have, sometimes we can have family members or friends who we really want to preach the gospel to, but they do not accept. ಇಲ್ಲಿ ಸ್ಕ್ರೀನ್ ಮೇಲೆ ಹೇಳುವ ಹಾಗೇನೆ ನಾವು ನಿಜವಾಗಿಯೂ ಸುವಾರ್ತೆನ ಸಾರಲು ಬಯಸುವ ಭೌತಿಕ ಸಹೋದರರು ಮತ್ತು ಸಹೋದರಿಯರು ಅಥವಾ ಸ್ನೇಹಿತರು ಇರ್ತಾರೆ. ಆದ್ರೆ ನಾವು ಸುವಾರ್ತೆ ಹೇಳಿದ್ರು ಅವರು ನಂಬೋದಕ್ಕೆ ಸಿದ್ಧರಿರಲ್ಲ. Now, it's not saying just forget about them and don't worry about them. We have to pray for them all the time that they can receive salvation. ನಮ್ಮ ಸ್ವಂತ ಸಹೋದರ ಸಹೋದರಿಯರು ಒಂದು ವೇಳೆ ಸುವಾರ್ತೆ ಹೇಳಿದ್ರೆ ಅವ್ರು ಕೇಳದೆ ಇರಬಹುದು. ಆದ್ರೆ ಇಲ್ಲಿ ನಾವು ಅವ್ರ ದೇವ್ರ ವಾಕ್ಯ ಕೇಳ್ತಿಲ್ವಲ್ಲ, ಸುವಾರ್ತೆ ಕೇಳ್ತಿಲ್ವಲ್ಲ ಅಂತ ನಾವು ಬಿಟ್ಬಿಡ್ಬಾರ್ದು. ಅವ್ರಿಗೋಸ್ಕರ ನಾವು ಸತತವಾಗಿ ಪ್ರಾರ್ಥನೆ ಮಾಡ್ಬೇಕು. But your brothers and sisters who are holding on to the same covenant, they believe in the same Jesus Christ as you, they are very precious and we have to embrace them. ಆದ್ರೆ ಯಾರೆಲ್ಲ ಯೇಸು ಸ್ವಾಮಿನ ನಂಬ್ಕೊಂಡಿದಾರೋ, ನಿಮ್ಮ ಜೊತೆ ಇದ್ದಾರೋ, ನಿಮ್ ಸಭೆಯಲ್ಲಿ ಇದ್ದಾರೋ, ಅವರು ತುಂಬಾನೇ ಅಮೂಲ್ಯವಾದಂತ ವ್ಯಕ್ತಿಗಳು. So this is like a new spiritual family, and in the Bible there's many churches where it talks about them. They really lived like a true family together. ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಅವರು ನಿಜವಾದ ಕುಟುಂಬಸ್ಥರಾಗಿದ್ದಾರೆ. ನಿಜವಾದ ಕುಟುಂಬ ಅಥವಾ ನಿಜವಾದ ಪರಿವಾರ ಯಾವುದು ಅಂದ್ರೆ ರಕ್ಷಣೆ ಹೊಂದಿರುವಂತಹವರ ಕೂಟ. So sometimes you can think, oh, why is this person like this? Or they are so annoying, or they're really bad. It sounds correct. ಸೊ ಕೆಲವು ಸಲ ಅನ್ಸ್ಬೋದು ನಮಗೆ, ಯಾಕೆ ಅವರು ಈ ತರ ಇರ್ತಾರೆ, ಯಾಕೆ ಅವರು ಯಾವಾಗ್ಲೂ ಈ ತರ ಸಮಸ್ಯೆಗಳು ಮಾಡ್ತಾರೆ, ಯಾಕೆ ಅವ್ರು ತಪ್ಪಾದ ದಾರಿಯಲ್ಲಿ ಇರ್ತಾರೆ ಅಂತ ಕೆಲವು ಸಲ ಅನ್ಸ್ತಿರ್ಬೋದು.
Like it might be true in a physical sense, but you have to look at yourself and think, oh, I have to actually pray for this person. ಶಾರೀರಿಕವಾಗಿ ಕೆಲವರು ಕೆಲವು ತಪ್ಪುಗಳನ್ನ ಮಾಡ್ತಿರ್ಬೋದು, ಆದ್ರೆ ಅದನ್ನ ಹಿಡ್ಕೊಂಡು ನೀನು ದೂರ ಆಗದೆ ಅವರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. Because our brothers and sisters are so important, we have to pray for each other all the time and help each other to come out of the deception of the devil. ನಾವೆಲ್ಲರೂ ಆತ್ಮಿಕ ಸಹೋದರ ಸಹೋದರಿಯರಾಗಿರೋದ್ರಿಂದ ಸೈತಾನನ ಒಂದು ಆಲೋಚನೆಗಳಿಂದ ಅವನ ಒಂದು ಬಂಧನಗಳಿಂದ ಹೊರಗಡೆ ಬರೋದಕ್ಕೆ ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡೋರಾಗಿರ್ಬೇಕು. And very important person you have to pray for is your pastor, the person who is giving you the message continuously. ತುಂಬಾ ಮುಖ್ಯವಾದ ವಿಷಯ ಏನಂದ್ರೆ ನಿಮ್ಮ ಸೇವಕರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವರು ಪ್ರತಿ ಸಲ ನಿಮಗೆ ದೇವರ ವಾಕ್ಯವನ್ನು ಬೋಧನೆ ಮಾಡ್ತಿದ್ದಾರೆ. Yeah, you have to pray for your pastor, receive a lot of strength, receive a lot of grace, because they are very busy giving the message all the time. Your pastor, you have to really pray. ಸೊ ಯಾವಾಗಲೂ ನಿಮ್ಮ ಸೇವಕರು ನಿಮಗೆ ಪ್ರತಿದಿನ ವಾಕ್ಯ ಕೊಡೋದ್ರಲ್ಲಿ ತುಂಬಾ ಅತ್ಯಾಸಕ್ತಿ ಉಳ್ಳವರಾಗಿರ್ತಾರೆ. ಹಾಗಾಗಿ ಅವರು ದೇವರ ಬಲವನ್ನು ಹೊಂದುವಂತೆ, ದೇವರ ಕೃಪೆಯನ್ನು ಹೊಂದಿಕೊಳ್ಳುವಂತೆ ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. So my pastor, I have a pastor Peter, and I always pray for him to receive strength and to continuously give the message. ನಮ್ಮ ಪಾಸ್ಟ್ರು ಪೀಟರ್ ಅಂತ ಹೇಳಿ ಅವ್ರಿಗೋಸ್ಕರ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅವರು ಹೆಚ್ಚಿನ ದೇವರ ಕೃಪೆಯನ್ನು ಹೊಂದ್ಕೋಬೇಕು, ದೇವರ ಬಲವನ್ನು ಹೊಂದ್ಕೋಬೇಕೆಂಬುದಾಗಿ. And for your pastor Simon or pastor Timothy, any pastor that you serve, you have to really pray for them to do India gospelization. ಸೊ ಇಲ್ಲಿರುವಂತ ಪಾಸ್ಟ್ ತಿಮೋತಿ ಅವರಾಗಿರ್ಬೋದು, ಸೈಮನ್ ಅವರಾಗಿರ್ಬೋದು, ಇವ್ರಿಗೋಸ್ಕರ ನೀವು ಸತತವಾಗಿ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಇವರೆಲ್ಲರೂ ಸೇರಿ ನಿಮ್ ಜೊತೆ ಲೋಕ ಸುವಾರ್ತೆಗಳನ್ನು ಮಾಡುವವರಾಗಿದ್ದಾರೆ. And you have to be very thankful that they continuously give time to really raise you up inside of the gospel. ಸೊ ಇವರೆಲ್ಲರಿಗೋಸ್ಕರ ನೀವು ಕೃತಜ್ಞತರಾಗಿರ್ಬೇಕು. ಕಾರಣ ಏನಂದ್ರೆ ಅವ್ರು ಸತತವಾಗಿ ನಿಮ್ಗೆ ದೇವರಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. Yes. Is there something on my screen that you can see blocking the screen? Okay, just me. Okay, number 5, you become new creation. 5ನೇದು ವಿಷಯ ಏನಂತ ಹೇಳಿದ್ರೆ ನೀವು ಹೊಸ ಸೃಷ್ಟಿ ಆಗ್ತೀರಾ ಎಂಬುದಾಗಿ. Bible says you become a new creation, and that inside of Christ the old has gone, the new is here. ಅಂದ್ರೆ ಪುನರ್ಜನ್ಮದ 5ನೇ ಫಲಿತಾಂಶ ಏನು ಅಂತ ಹೇಳಿದ್ರೆ ಹೊಸ ಸೃಷ್ಟಿ ಎಂಬುದಾಗಿ ನಾವು ನೋಡ್ತೇವೆ 2 ಕೊರಿಂಥ 5:17ರಲ್ಲಿ. ಅಂದ್ರೆ ಹಳೆದೆಲ್ಲ ಹೋಗುತ್ತೆ, ಎಲ್ಲವೂ ನೂತನವಾಗುತ್ತೆ. Yeah, you are a new creation when you believe in Jesus Christ. You have to be so proud. ಸೊ ಯೇಸು ಕ್ರಿಸ್ತನನ್ನ ನೀನು ನಂಬದ ಮೇಲೆ ನೀನು ಹೊಸ ಸೃಷ್ಟಿಯಾಗಿ ಮಾರ್ಪಡ್ತೀಯಾ. ಹಾಗಾಗಿ ನೀನು ದೇವರಿಗೆ ತುಂಬಾ ಕೃತಜ್ಞತರಾಗಿ ಸಂತೋಷವಾಗಿರ್ಬೇಕು. Sometimes we have a lot of regret about how we were in the past or some things we did in the past, but we have to let go and really embrace our new identity. ಸೊ ನಮ್ಮ ಹಳೆ ಜೀವಿತಗಳನ್ನ ನೆನೆಸ್ಕೊಳ್ಳುವಾಗ ಒಂದು ವೇಳೆ ನಮಗೆ ದುಃಖ ಆಗಬಹುದು, ಆದ್ರೆ ಹೇಗಿದ್ದವ್ರನ್ನ ದೇವ್ರು ಯಾವ ರೀತಿ ಬದಲಾವಣೆ ಮಾಡ್ದ ಅಂತ ಹೇಳ್ಬಿಟ್ಟು ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. The Bible even says we are being reborn anew every day, every minute, every time we listen to worship. That's like a new spiritual rebirth. ಸೊ ದೇವರ ವಾಕ್ಯ ಹೇಳುತ್ತೆ ಪ್ರತಿ ಸಲ ಕೂಡ ನಾವು ಹೊಸದಾಗಿ ಹುಟ್ಟುತ್ತಾ ಇರ್ಬೇಕು, ಅಂದ್ರೆ ಹೊಸದಾಗಿ ಬದಲಾವಣೆ ಆಗ್ತಾನೆ ಇರ್ಬೇಕು. ಯೇಸುಸ್ವಾಮಿ ನಂಬಿದ ತಕ್ಷಣ ಎಲ್ಲರೂ ಎಲ್ಲಾ ವಿಷಯದಲ್ಲೂ ಬದಲಾಗ್ತಾರೆ ಅಂತ ಅಲ್ಲ. ದೇವರ ವಾಕ್ಯವನ್ನ ಕೇಳ್ತಾ ಕೇಳ್ತಾ ಎಲ್ಲಾ ವಿಷಯಗಳಲ್ಲೂ ಹಂತವಾಗಿ ನಾವು ಬದಲಾಗ್ತಾ ಬರ್ಬೇಕು. So even if there's something you did yesterday and you really regret and you wish you didn't do it, it is okay. You can be reborn again through the word of God. ಸೊ ಒಂದು ವೇಳೆ ನಿನ್ನೆ ತಾನೇ ನೀನು ಏನಾದ್ರೂ ಒಂದು ವೇಳೆ ತಪ್ಪು ಮಾಡಿರ್ಬೋದು, ಅದರ ವಿಷಯದಲ್ಲಿ ನೀನು ಪಶ್ಚಾತ್ತಾಪ ಪಡ್ತಿರ್ಬೋದು, ತೊಂದರೆ ಇಲ್ಲ, ನೀನ್ ಬಲಹೀನ ಆಗಬಾರ್ದು. ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿ ಅದನ್ನ ಜಯಿಸ್ಬೇಕು. But who never lets us forget? Satan. Satan always reminds us about the past and how many things we did wrong. ನಮ್ಮ ತಪ್ಪುಗಳನ್ನ ಯಾವಾಗ್ಲೂ ನೆನಪಿಸೋದು ಯಾರು ಗೊತ್ತಾ? ಸೈತಾನನು. But if you pray in your heart, 2 Corinthians 5:17, God says, I am a new creation. The old has gone, the new is here. Satan will run away. ಸೊ ನೀವು ಯಾವಾಗಲೂ ಕೂಡ ಈ 2 ಕೊರಿಂಥ 5:17 ಹೇಳಬೇಕು. ನಾನು ಕ್ರಿಸ್ತನಲ್ಲಿ ಇರೋದ್ರಿಂದ ನಾನು ನೂತನ ಸೃಷ್ಟಿಯಾಗಿದ್ದೇನೆ, ಈಗೋ ಪೂರ್ವ ಸ್ಥಿತಿ ಹೋಯ್ತು, ಈಗೆಲ್ಲ ನೂತನವಾಗಿದೆ ಅಂತ ಹೇಳ್ಬೇಕಾಗ ಸೈತಾನನು ನಿಮ್ಮನ್ನ ಬಿಟ್ಟು ಹೋಗ್ತಾನೆ. Yeah, you have to be bold and brave and really use all of the Bible verses to break down Satan's power. ಸೊ ಈ ತರ ಮುಖ್ಯವಾದ ವಚನಗಳನ್ನೆಲ್ಲ ನೀವು ಹೇಳೋದ್ರ ಮೂಲಕ ಸೈತಾನನ ಬಲಗಳನ್ನ, ಅವನ ಆಲೋಚನೆಗಳನ್ನ ಮುರಿಬೇಕು. Even you have to be, the Bible says Satan laughs over us many times, but we have to be the one laughing at Satan. ನಮ್ಮನ್ನ ನೋಡಿ ಸೈತಾನನು ಅನೇಕ ಸಲ ನಗ್ತಾ ಇರ್ತಾನೆ. ಸೈತಾನನೆಲ್ಲ ನಗ್ಬೇಕಾಗಿರೋದು ನಾವು ನಗ್ಬೇಕು, ಸೈತಾನನು ಸೋಲೋದನ್ನ ನೋಡಿ.
And what does Satan hate the most? When we enjoy the gospel, when we enjoy Christ. ಸೈತಾನನಿಗೆ ಆಗದೆ ಇರುವಂತದ್ದು ಏನು ಗೊತ್ತಾ? ನಾವು ದೇವರ ಸುವಾರ್ತೆಯನ್ನ ಕ್ರಿಸ್ತನಲ್ಲಿ ನಾವು ಆನಂದಿಸೋದು ಅವನಿಗೆ ಇಷ್ಟ ಇಲ್ಲ. He really hates it. He doesn't like it. He always wants us to complain and have unbelief and be sad. ಸೊ ಆ ಸೈತಾನನು ನಮ್ಮ ಏನ್ ಎದುರು ನೋಡ್ತಾನೆ ಅಂದ್ರೆ ನಾವು ಯಾವಾಗ್ಲೂ ದುಃಖದಲ್ಲಿ ಇರ್ಬೇಕು, ಚಿಂತೆ ಮಾಡ್ತಾ ಇರಬೇಕು, ಸಮಸ್ಯೆಯಲ್ಲಿ ಇರ್ಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ. But you are a new creation. Don't have to be deceived anymore. Every minute, every day, we are growing spiritually. ಹಾಗಾಗಿ ನೀವೆಲ್ಲರೂ ನೂತನ ಸೃಷ್ಟಿಯಾಗಿ ಬದಲಾಗಿರೋದ್ರಿಂದ ನೀವು ಯಾವ ವಿಷಯದಲ್ಲೂ ಕೂಡ ಯೋಚನೆ ಮಾಡಬೇಡಿ, ಯಾವ ವಿಷಯದಲ್ಲೂ ಕೂಡ ಚಿಂತಿತರಾಗಬೇಡಿ. And number 6, it says we gained a new spiritual understanding. 6ನೇ ಫಲಿತಾಂಶ ಏನು ಅಂತ ಹೇಳಿದ್ರೆ ಹೊಸದಾಗಿ ನಾವು ಹುಟ್ಟಿದ ಮೇಲೆ ಹೊಸ ಆತ್ಮಿಕ ತಿಳುವಳಿಕೆಯನ್ನ ಗಳಿಸ್ಕೊಳ್ತೀವಿ. It says God sends us the Holy Spirit to teach us and remind us of everything that we have learned. ಯೋಹಾನ 14:26 ಹೇಳುತ್ತೆ, ಆದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ತಂದೆ ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನೆಂಬುದಾಗಿ ನೋಡಿ. So seriously, as much as you study for your school and for your future, you have to study the gospel in a spiritual sense. ನೀವು ಸ್ಕೂಲು ಕಾಲೇಜ್ಗಳಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ಓದ್ತಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ನೀವು ದೇವರ ವಾಕ್ಯಗಳನ್ನ, ಆತ್ಮಿಕ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತರಾಗಿರ್ಬೇಕು. I guarantee you, if you are the spiritual summit, even if you are the lowest mark in your entire class, you are the most blessed person because you are the spiritual summit. ಒಂದ್ ವೇಳೆ ನೀನು ಆತ್ಮಿಕವಾಗಿ ದೇವರಲ್ಲಿ ಬಲವಾಗಿರೋದಾದ್ರೆ ನಿಮ್ಮ ಶಾಲೆಯಲ್ಲೇ ನೀನು ಲಾಸ್ಟ್ ಬಂದ್ರೂ ಪರವಾಗಿಲ್ಲ, ಕಮ್ಮಿ ಅಂಕದಲ್ಲಿ ಪಾಸ್ ಆದ್ರೂ ಪರವಾಗಿಲ್ಲ, ನೀನು ಆತ್ಮಿಕ ಶಿಖರವಾಗಿದ್ದುಕೊಂಡು ದೇವರಲ್ಲಿ ಆಶೀರ್ವಾದ ಹೊಂದಿರುವವರಾಗಿರ್ತೀರ. So God never looks at how smart you are, how great you are. He thinks, how much faith does this remnant have? Wow, if they have a lot of faith, I want to use them. ನಿನ್ನಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ, ತಿಳುವಳಿಕೆ ಇದೆ, ನೀನ್ ಎಷ್ಟು ಎಲ್ಲದರಲ್ಲಿ ಮುಂದೆ ಇದೆಯಾ ಅನ್ನೋದನ್ನ ದೇವ್ರು ನೋಡಿ ಉಪಯೋಗ ಮಾಡಲ್ಲ. ನಿನ್ನಲ್ಲಿ ಎಷ್ಟು ನಂಬಿಕೆ ಇದೆ, ದೇವ್ರ ವಾಕ್ಯವನ್ನ ಯಾವ ರೀತಿ ಹಿಡ್ಕೊಂಡಿದೆ ಅನ್ನೋದ್ರ ಮೇಲೆನೆ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ಉಪಯೋಗಿಸ್ತಾರೆ. So I really pray that, I know Indian remnants are very smart in physical sense, but I really pray you can be the gospel elite. ಸೊ ಇಲ್ಲಿ ಭಾರತ ದೇಶದಲ್ಲಿರುವಂತಹ ಮಕ್ಕಳು ತುಂಬಾ ಬುದ್ಧಿವಂತರಂತ ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಆದ್ರೆ ನೀವೆಲ್ಲರೂ ಕೂಡ ಒಂದು ಆತ್ಮಿಕ ವಿಷಯದಲ್ಲಿ ಬಲವಾಗಿ ನಿಲ್ಲಬೇಕು ಅಂತ ನಾನು ಆಶಿಸ್ತೇನೆ. So I pray through the message, you always receive new grace every day. ಸೊ ನಾನು ಯಾವಾಗಲೂ ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಪ್ರತಿದಿನ ನೀವು ದೇವರಿಂದ ಹೊಸ ಕೃಪೆಯನ್ನ ಹೊಂದಿಕೊಳ್ಳಿ. Sorry, no time, so Pastor Simon will pray. ಸೊ ಸಮಯ ಆಯ್ತು, ನಾವು ಇಲ್ಲಿಗೆ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದು ನಿಮ್ಮ ವಾಕ್ಯ ಕೇಳಕ್ಕೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. Amen.